ಶಾಸಕರು ಅಥವಾ ಕಾಂಗ್ರೆಸ್ ಪಕ್ಷ ನನಗೆ ಏನಾದ್ರು ಪರ್ಮಿಷನ್ ಕೊಟ್ರೆ ಒಂದು ತಿಂಗಳಲ್ಲಿ ಜೆಡಿಎಸ್ ಶಾಸಕರನ್ನ ಕರ್ಕೊಂಡು ಬರ್ತೀನಿ, ಅದೇನು ದೊಡ್ಡ ಟಾಸ್ಕ್ ಅಲ್ಲ ನನಗೆ ಅಂತ. ಇಲ್ಲ ನೋಡಪ್ಪ, ನನಗೆ ಅದು ಗೊತ್ತಿಲ್ಲ. ನಾನು ಅದಕ್ಕೆ ಸದ್ಯಕ್ಕೆ ನಮಗೆ ಈಗ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಜಿ ಟಿ ದೇವೇಗೌಡ ಈಸ್ ಎ ವೆರಿ ಸೀನಿಯರ್ ಲೀಡರ್. ಅವರು ಅದೇನೋ ಅಧ್ಯಕ್ಷರು ಅಂತ ಅವ್ರನ್ನ ಮಾಡ್ಕೊಂಡಿದ್ರು. ಅವರು ಆ ಪಕ್ಷಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಗ್ರೋತ್ ಆಫ್ ಜನತಾದಳ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಕಾಂಟ್ರಿಬ್ಯೂಷನ್ ಅಂದರೆ ಅವರು ಅವ್ರ ಕುಟುಂಬ ಎಲ್ಲ. ನಾವು ಅವ್ರಿಗೆ ಆಫರ್ ಮಾಡಿದ್ದೋ ಹಿಂದೆ, ಬರ್ರಯ್ಯ ನಮ್ಮ ಜೊತೆ ಅಂತ ಹೇಳಿದ್ದಾರೆ. ಇಲ್ಲ, ನಾವು ಕುಮಾರಣ್ಣನ ನಾವು ತಿರ್ಗಾ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಅವರು ನಮ್ಮ ಜೊತೆ ಬರಲಿಲ್ಲ. ಕೇಳಿದ ನಿಜ, ನಾವು ಬರ್ರಂಗಿರೋ ಬರ್ರಿ ಅಂತ. ಪಾಪ ಅವ್ರ ದಳದಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಈಗ ಪಾಪ ಅವ್ರಿಗೆ ನಡ್ಸ್ಕೊಂಡ ರೀತಿ ಅದು ನನ್ನ ಹತ್ರ ಇನ್ನೂ ಚರ್ಚೆ ಮಾಡಿಲ್ಲ ಯಾರು. ಮೂಡ ವಿಚಾರದಲ್ಲಿ ಸರ್, ಲೋಕಾಯುಕ್ತ ವರದಿ ಒಂದು ಲೀಕ್ ಆಗಿದೆ. 144 ಫೈಲನ್ನ IAS ಅಧಿಕಾರಿ ಬಂದು ಎತ್ಕೊಂಡು ಹೋಗಿದ್ದಾರೆ. ಆ ಫೈಲ್ ನಮ್ಗೆ ಸಿಕ್ಕಿಲ್ಲ ಅಂತ ಲೋಕಾಯುಕ್ತ ರಿಪೋರ್ಟ್ ಮಾಡಿದೆ. ನನಗೆ ಗೊತ್ತಿಲ್ಲ, ಲೋಕಾಯುಕ್ತ ನನಗೇನು ಗೊತ್ತಿಲ್ಲ. ನಾನಿನ್ನ ನೋಡಿಲ್ಲ. ಎಲ್ಲಿ ಬಂದಿದೆ, ಎಲ್ಲಿ ಪೇಪರ್ ಇದೆಯಾ? ಹೌದು ಸರ್, ಲೋಕಾಯುಕ್ತ ಸರ್ಚ್ ವಾರೆಂಟ್ ತಗೊಂಡ ಮೇಲೆ ಫೈಲ್ಗಳು ಎತ್ಕೊಂಡು ಹೋಗಿದ್ದಾರೆ. ಹೆಂಗ್ರಿ ಎತ್ಕೊಂಡು ಹೋಗಕ್ಕಾಗ್ತದೆ? ಐ ಡೋಂಟ್. ಆಫೀಸಲ್ಲೇ ಇರ್ತಾರೆ, ಇಲ್ಲಾಂದರೆ ಸರ್ಕಾರದ ಹತ್ರ ಬಂದು ಯಾರು ತೋರಿಸಿರ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಯಾರು ಆ ಥರ ಎಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಲೆಕ್ಕಾಚಾರ ಇರ್ತದೆ, ಒಂದೊಂದು ಫೈಲ್ ಮೂಮೆಂಟು ಲೆಕ್ಕಾಚಾರ ಇರ್ತದೆ ನನಗೆ ಗೊತ್ತಿದ್ದಂಗೆ. ಐ ಡೋಂಟ್ ಥಿಂಕ್ ಅಂಥ ತಪ್ಪೇನೋ ಆಗ್ಲಿಕ್ಕಾಗಿಲ್ಲ. ಥ್ಯಾಂಕ್ ಯು.